ವಾಗ್ದೇವಿ ಗ್ರೂಪ್ ಮಾಡಿರೋ ಮೋಸದ ಬಗ್ಗೆ ಕಂಪ್ಲೀಟ್ ಲೀಗಲ್ ಪ್ರೂಫ್ಸ್ ನಮ್ಮ ಹತ್ರ ಇದೆ. ಈ ಬಿಡ್ಡಿಂಗ್ ತಪ್ಪಿಸೋದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಅನ್ಯಾಯ ನಿಲ್ಸಲ್ಲ ಅಂತ ಎಷ್ಟು ಧೈರ್ಯವಾಗಿ ಹೇಳ್ತಿದ್ರಲ್ಲ. ನಮ್ಗೆ ನಮ್ಮ ಆಸ್ತಿನ ಕಾಪಾಡ್ಕೊಳ್ಳೋದಕ್ಕಿಂತ ಕುಟುಂಬದ ಗೌರವ ಕಾಪಾಡ್ಕೊಳ್ಳೋದು ಮುಖ್ಯ. ವಾಗ್ದೇವಿ ಗ್ರೂಪ್ ಅಲ್ಲಿ ಸ್ಕ್ಯಾಮ್ ನಡೆದಿದೆ ಅಂತ, ಟ್ಯಾಕ್ಸ್ ಕಟ್ಟಿಲ್ಲ ಅಂತ ನಮ್ಮ ಹತ್ರ ಪ್ರೂಫ್ ಇದೆ. ನಾವು ಪ್ರೊಸೀಡ್ ಮಾಡ್ತಾ ಇದೀವಿ. ನಿಮ್ಗೇನಾದ್ರೂ ಪ್ರಾಬ್ಲಮ್ ಇದ್ರೆ ನೀವು ಕೋರ್ಟ್ಗೆ ಹೋಗ್ಬೋದು. ಬಿಡ್ಡಿಂಗ್ ನ ಶುರು ಮಾಡಿ. ಸರ್ ಪ್ಲೀಸ್, ನಾವು ಹೇಳೋದನ್ನ ಕೇಳಿ ಸರ್. ಸೈಡ್ ಹೋಗಿ. ಒಂದ್ಸಲ ನಮ್ಮ ಮಾತು ದಯವಿಟ್ಟು ಡಿಸ್ಟರ್ಬ್ ಮಾಡಬೇಡಿ. ಹೋಗಿ ಹೋಗಿ ಸರ್. ಸರ್ ಹೋಗಿ. ಸರ್ ಪ್ಲೀಸ್ ಸರ್ ಪ್ಲೀಸ್ ಸರ್ ಪ್ಲೀಸ್ ಸರ್ ಮಾತು ಕೇಳಿ ಸರ್. ಪ್ಲೀಸ್ ದಯವಿಟ್ಟು ಈ ಕಡೆ ಬನ್ನಿ. ಪ್ಲೀಸ್ ಬನ್ನಿ. ವಾಚ್ಮನ್ ಕಣ್ ತಪ್ಪಿಸಿದ್ರು ಲಾಭ ಇಲ್ದಿರೋಗಾಯ್ತು ಪಾಪ. ಇವಾಗ ಹಾಡು ಕೇಳಿ ಎಂಜಾಯ್ ಮಾಡಿ. ವಾಗ್ದೇವಿ ಗ್ರೂಪ್ಸ್ ಹೆಸರಲ್ಲಿರೋ ಪ್ರಾಪರ್ಟೀಸ್ ಎಲ್ಲ ಒಂದೊಂದಾಗೆ ಹರಾಜ್ಗೆ ಹಾಕ್ತೀವಿ. ಮೊದಲನೇದಾಗಿ ವಾಗ್ದೇವಿ ವಿದ್ಯಾಸಂಸ್ಥೆ. ರಾಹುಲ್, ಮಾಡಿದಿರೋ ತಪ್ಪಿಗೆ ಏನೋ ಶಿಕ್ಷೆ ಇದು. ಆಗದಿರೋ ಮೋಸಕ್ಕೆ ಪರಿಹಾರ ಏನೋ ಬೇಡ ಅಂತ ಹೇಳೋ. ಏನೋ ಒಂದು ಮಾಡಿ ತಡೆಯೋ. ವಾಗ್ದೇವಿ ಗ್ರೂಪ್ ಆಫ್ ಎಜುಕೇಶನ್. ದೇವಿ ಗ್ರೂಪ್ ಆಫ್ ಎಜುಕೇಶನ್ ಶ್ಯಾಮಲ ಅವರು ಸ್ವಂತ ಮಾಡ್ಕೊಂಡಿದ್ದಾರೆ. ವಾಗ್ದೇವಿ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಈಗ ಹರಾಜ್ ಕೂಗ್ತಾರೆ. ಸರ್ಕಾರಿ ಬೆಲೆ 30 ಕೋಟಿ, 40 ಕೋಟಿ, 40 ಕೋಟಿ, 60 ಕೋಟಿ, 60 ಕೋಟಿ, 70 ಕೋಟಿಗಳು, 100 crores. ಇದು ಕೂಡ ಶ್ಯಾಮಲಾ ಅವರೇನಾ? ಎಲ್ಲ ನಾನೇ, ಎಲ್ಲ ನಂದೆ. ಏನ್ರಿ ಎಲ್ರೂ ಒಂಥರ ನೋಡ್ತಿದ್ದಾರೆ. ಬನ್ರಿ ಹೊರಗೆ ಹೋಗೋಣ. ಎಲ್ಲಿಗೆ ಹೋಗೋದು ಅಂತ. ಈಗ ಕೊನೆಯದಾಗಿ ವಾಗ್ದೇವಿಯವ್ರ ಮನೆ. ಸರ್ಕಾರಿ ಬೆಲೆ 30 ಕೋಟಿ, 50 ಕೋಟಿ, 80 ಕೋಟಿ, 100 ಕೋಟಿ. ಇದು ಕೂಡ ಶ್ಯಾಮಲಾ ಅವರೇನಾ? 100 ಕೋಟಿ ಒಂದ್ಸಲ. ಶ್ಯಾಮಲಾ ಅವರ ಮೊತ್ತ 100 ಕೋಟಿ ಒಂದ್ಸಲ. ಶ್ಯಾಮಲಾ ಅವರ ಮೊತ್ತ 100 ಕೋಟಿ 3. ನಿಲ್ಸಿ. ನನಗೆ 10 minutes ಟೈಮ್ ಬೇಕು. ಮೇಡಮ್, ಆಕ್ಷನ್ ಮಧ್ಯದಲ್ಲಿ ನಾನೇ ಹೇಳ್ತೀನಿ. ನನಗೆ ಯಾರು ಸ್ಪರ್ಧೆ ಇಲ್ಲ, ಬಂದ್ರೂ ನನ್ನನ್ನು ಯಾರು ಮೀರ್ಸೋಕ್ಕಾಗಲ್ಲ. ನಿಮ್ಮ ಹತ್ರ ಮಾತಾಡ್ಬೇಕು. ಸ್ವಲ್ಪ ಬರ್ತೀರಾ? ಬಾರ
ರಾಹುಲ್, ತುಂಬಾ ಯೋಚನೆ ಮಾಡಿದ್ಮೇಲೆ ನನಗೊಂದು ಥಾಟ್ ಬಂತು. ಏನೇ ಆದ್ರೂ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಫ್ಯಾಮಿಲಿ ಆಗಿರೋದಕ್ಕೆ ಒಂದು ಲಾಸ್ಟ್ ಚಾನ್ಸ್ ಕೊಡೋಣ ಅನ್ಕೋತಾ ಇದ್ದೀನಿ. ಏನದು? ಶುರು ಮಾಡಿರೋ ಹರಾಜನ್ನ ಹೇಗೂ ತಡೆಯಕ್ಕಾಗಲ್ಲ, ಆದ್ರೆ ಫಲಿತಾಂಶ ಮಾತ್ರ ನಿನಗೆ ಸಿಗೋ ಹಾಗೆ ಮಾಡಬಹುದು. ಅಂದ್ರೆ ನಾನ್ ತಗೊಂಡಿರೋ ಆಸ್ತಿಯಲ್ಲಿ ಸ್ವಲ್ಪ ಭಾಗ ನಿಮಗೂ ಕೊಡ್ತೀನಿ. ಬಟ್ ಒನ್ ಕಂಡೀಷನ್. ಪ್ರೀತಿ ಕತೆಗೆ ತಾಳಿ ಕಟ್ಟಬೇಕು. ಬುದ್ಧಿ ಇದೆಯಾ ನಿನಗೆ? ರಾಹುಲ್ ಅವರು ನನ್ನ ಗಂಡ. ಪ್ರೀತಿ ಕುತ್ತಿಗೆ ತಾಳಿ ಕಟ್ಟೋದು ಅಂದ್ರೆ ಏನು ಯಾಕೆ ಅಂದ್ರೆ ನಾನ್ ಹೇಳಕ್ಕಾಗತ್ತಾ? ಇದು ನನ್ನ ಆಫರ್. ಒಪ್ಕೋತಿರೋ ಬಿಡ್ತಿರೋ ಅದು ನಿಮ್ಮಿಷ್ಟ. ಹೇಗೆ ಒಪ್ಕೋತೀನಿ? ಸರಸು ನನ್ನ ಪ್ರಾಣ. ಇವಳು ಇರಬೇಕಾದ್ರೆ ಬೇರೆ ಹೆಣ್ಣಿಗೆ ಸ್ಥಾನನೇ ಇಲ್ಲ. ಅದು ನಿನ್ ಪಾರ್ಟ್ನರ್ಗೂ ತುಂಬಾ ಚೆನ್ನಾಗಿ ಗೊತ್ತು. ಆದ್ರೆ ಆಂಟಿ ಪ್ರಾಣಕ್ಕಿಂತ ಮರ್ಯಾದೆ ಮುಖ್ಯ ರಾಹುಲ್. ಆಂಟಿ ಇಲ್ದೇ ಇರೋವಾಗ ಫ್ರಾಡ್ ನಡೀತು, ಆಸ್ತಿ ಹೋಯ್ತು ಅಂತ ಅಂದ್ರೆ ತಡ್ಕೋತಾರ? ಮೊದ್ಲೇ ಹಾರ್ಟ್ ಪೇಷಂಟ್, ಬದುಕ್ತಾರ? ತಾಳಿ ರೆಡಿ ಇದೆ, ಜಾಸ್ತಿ ಟೈಮ್ ವೇಸ್ಟ್ ಮಾಡ್ಬೇಡ. ಟೈಮ್ ಬಗ್ಗೆ ಯೋಚನೆ ಮಾಡಿ ನನ್ನ ಲೈಫ್ ನ ವೇಸ್ಟ್ ಮಾಡ್ಕೊಳ್ಳಲ್ಲ, ಸರಸ್ಸುಗೆ ತೊಂದರೆನೂ ಕೊಡಲ್ಲ. ಮೇಡಮ್ಗೆ ಅರ್ಥ ಆಗೋ ಹಾಗೆ ನಾನು ಹೇಳ್ತೇನೆ ಹೊರತು ಈ ಮದುವೆ ಮಾಡ್ಕೊಳ್ಳಕ್ಕಂತೂ ಸಾಧ್ಯ ಇಲ್ಲ. ಏನ್ ರಾಹುಲ್ ನೀನ್ ಹೇಳ್ತಿರೋದು? ಸ್ವಾರ್ಥ ಪ್ರೀತಿದಲ್ಲ, ನಿಂದು. ಏನ್ ಮಾತಾಡ್ತಿದ್ಯಾ? ನೀವ್ ಸುಮ್ನೆ ಇರ್ರಿ. ಏನೇ ನೋಡ್ತಿದ್ಯಾ? ಎಲ್ಲ ನಿನ್ನಿಂದಾನೆ. ನಾನೇನ್ ಮಾಡ್ದೆ ವನಜಕ್ಕ? ಏನ್ ಮಾಡ್ಲಿಲ್ಲ ಅಂತ ಕೇಳು. ಹೇಳೋದು ಈಸಿ. ಯಾವ ಗಳಿಗೆಲ್ ಬಂದ್ಯೋ, ಒಬ್ರಿಗೂ ನೆಮ್ಮದಿನೇ ಇಲ್ದೇ ಇರೋ ಹಾಗೆ ಮಾಡಿದ್ಯಾ. ಸರ್ಸು ಬಗ್ಗೆ ಇನ್ನೊಂದು ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ, ಹೇಳ್ತಾ ಇದ್ದೀನಿ. ನಾನ್ ಹೇಳೋದಲ್ಲ, ಇವಳಿಂದ ಮಾವ ಇವತ್ ಹಾಸ್ಪಿಟಲ್ ಅಲ್ಲಿದ್ದಾರೆ. ಮೇಡಮ್ಗೆ ಪ್ರಾಣ ಹೋಗೋ ಗತಿ ಬಂತು ಅಂದ್ರೆ ನೀವು ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದೀರಾ? ಅದಕ್ಕೆ ಸಪೋರ್ಟ್ ಅಲ್ಲ ನವ್ಯ. ಆ ಶ್ಯಾಮ್ಲಾ ಅವರು ಅವಕಾಶ ಕೊಡ್ತೀನಿ ಅಂತಿದ್ರೆ ಯಾಕೆ ಬೇಡ ಅನ್ನೋದು? ಹೋದ್ರೆ ಸಂಪಾದನೆ ಮಾಡಕ್ಕೆ ಆಸ್ತಿ ಅಲ್ಲ, ಮೇಡಮ್ ಬಂದ್ಮೇಲೆ ಹೇಳೋದಕ್ಕೆ ಉತ್ತರನೂ ಇಲ್ಲ. ಇಂಥ ಪರಿಸ್ಥಿತಿಲಿ ಮದ್ವೆ ಮಾಡ್ಕೊಳ್ಳೋದು ತಪ್ಪೇ ಅಲ್ಲ. ಏನಕ್ಕ ನೀನ್ ಹೇಳ್ತಿರೋದು? ಒಂದ್ ಹೆಣ್ಮಗು ಆಗಿ ನನ್ ಜೀವನದ ಬಗ್ಗೆ ಇದೇನ ನೀನ್ ಯೋಚನೆ ಮಾಡ್ತಿರೋದು? ಹೆಣ್ಣಾಗಲ್ಲ, ಈ ಮನೆ ದೊಡ್ಡ ಸೊಸೆ ಆಗಿ ಇದಕ್ಕೂ ಮೀರಿದ ನಿರ್ಧಾರ ನಾನ್ ತಗೊಳಕ್ಕಾಗಲ್ಲ. ರಾಹುಲ್, ಮೇಡಮ್ ಬಂದ ತಕ್ಷಣ ಈ ಮನೆನೂ ಇಲ್ದೆ ರೋಡಲ್ಲಿ ಇರಿಸ್ತ್ಯಾ ಇಲ್ಲ ಪ್ರೀತಿ ಕುತ್ತಿಗೆಗೆ ತಾಳಿ ಕಟ್ತ್ಯಾ? ಎಷ್ಟೋ ವರ್ಷದಿಂದ ಕಷ್ಟಪಟ್ಟು ಮೇಡಮ್ ಕಟ್ಕೊಂಡಿರೋ ಸಾಮ್ರಾಜ್ಯ ಮುಳುಗೋಗ್ತಿದ್ರೆ ನೋಡ್ತಾ ಕೂತ್ಕೋತ್ಯಾ ಇಲ್ಲ ಪ್ರೀತಿ ಜೊತೆ ಸೇರಿ ಸಪ್ತಪದಿ ತುಳಿತ್ಯಾ? ಗೌರವ, ಮರ್ಯಾದೆ, ಆಸ್ತಿ, ಅಂತಸ್ತು ಎಲ್ಲ ದೂರ ಆಗಿ ಮೇಡಮ್ ಹೃದಯ ಒಡ್ದು ಹೋಗೋ ಹಾಗೆ ಮಾಡ್ತೀಯಾ ಇಲ್ಲ ಪ್ರೀತಿನ ಮದ್ವೆ ಆಗ್ತೀಯಾ? ನಿನಗ್ ಬಿಟ್ಟಿದ್ದು. ಏನ್ ಯೋಚಿಸ್ತಿದ್ದೀರಾ ರಾಹುಲ್ ಅವ್ರೆ? ಅಮ್ಮನವರು ನಾನು ನಿಮಗೆ ಸಮ ಆಗಿರ್ಬಹುದು, ಆದ್ರೆ ಇಲ್ಲಿರೋರು ಎಲ್ರಿಗೂ ಅಮ್ಮನವರೇ ಬೇಕು. ಗುಡಿಗೆ ದೇವತೆಗಳು ಮುಖ್ಯ, ಆದ್ರೆ ನನ್ನಂಥ ಭಕ್ತರಲ್ಲ. ಈ ಮದ್ವೆಗೆ ಒಪ್ಕೊಳ್ಳಿ ರಾಹುಲ್ ಅವ್ರೆ. ಹೇ ಸರ್ಸು, ಯಾಕೆ ಹೀಗೆ ಮಾತಾಡ್ತಿದ್ಯಾ? ನೀನ್ ಇಲ್ದೆ ನಾನು ಇರ್ಬೇಕು ರಾಹುಲ್ ಅವ್ರೆ.
ನಾನು ಜೀವ ಸಾಯ್ತಾ ಇದ್ರು ಇಲ್ಲದೆ ಹೋದ್ರು ನಿಮ್ಮ ಹೆಂಡತಿಯಾಗಿ ಮಾತ್ರ ಇರ್ತೀನಿ. ಅಮ್ಮ ಟೈಮ್ ಆಗ್ತಿದೆ, ಬೇಗ ಬನ್ನಿ. ಏನ್ ರಾಹುಲ್, ನಿನ್ ಡಿಸಿಷನ್ ಹೇಳ್ತೀಯಾ ಅಥವಾ ನಾನೇ ಡಿಸೈಡ್ ಮಾಡು ಅಂತ್ಯಾ? ಒಪ್ಕೊಳ್ಳಿ ರಾಹುಲ್ ಅವರೇ, ಇದು ತ್ಯಾಗ ಅಲ್ಲ, ಇದು ಈ ಕುಟುಂಬಕ್ಕೋಸ್ಕರ ನಾನ್ ತಗೊಳ್ತಿರೋ ಜವಾಬ್ದಾರಿ. ಆಗಲ್ಲ ಅನ್ಬೇಡಿ. ಸರ್ಸು, ನನಗೋಸ್ಕರ ದಯವಿಟ್ಟು ಒಪ್ಕೊಳ್ಳಿ, ಒಪ್ಕೊಳ್ಳಿ. ಸರ್ಸು, 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 ಸರ್ಸು. ನನಗೋಸ್ಕರ ಯಾರೇ ಬಂದ್ರು ನನ್ನ ತಡಿಬೇಕು ಅಂತ ನೋಡಿದ್ರು ನಾನ್ ಸತ್ ಹಾಗೇನೆ. ಸರ್ಸು, ಇನ್ನು ಏನ್ ನೋಡ್ತಾ ಇದೀಯ ಪ್ರೀತಿ? ರಾಹುಲ್ ಮದ್ವೆಗೆ ಒಪ್ಕೊಂಡ್ ಹಾಗೇನೆ. ನೀನ್ ಹೋಗಿ ರೆಡಿ ಆಗು. ಸರಿ ಆಂಟಿ. ಪ್ರೀತಿ, ಈ ಆಡಿಟೋರಿಯಮು ನಿನ್ ಮದ್ವೆಗೆ ಕಲ್ಯಾಣ ಮಂಟಪ ಆಯ್ತು. ಪುರೋಹಿತ್ರೆ, ಮಂತ್ರ ಹೇಳಿ. ಓಂ ಶ್ರೀಮನ್ ಮಹಾಗಣಾಧಿಪತಿ ನಮಃ. ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಓಂ ಗಣನಾನ್ವಾ ಗಣಪತಿಕಂ ಹವಾಮಹೇ ಕವಿಂ ಕವೀನಾಮುಪಮಸ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ. ಆಟೋ, ಅಣ್ಣ ಸ್ವಲ್ಪ ಬೇಗ ಹೋಗಿ. ಜ್ವಲಂತೀಂ ತೃಪ್ತಾಂ ತರ್ಪಯಂತೀಂ ಪದ್ಮೇ ಸ್ಥಿತಾಂ ಪದ್ಮವರ್ಣಾಂ ತಾಮಿಹೋ. ಸಾಕು ಪುರೋಹಿತ್ರೆ, ಚಂದ್ರ. ತಾಳಿ ಕಟ್ಸಿ, ಉಳ್ದಿರೋದನ್ನ ಆಮೇಲೆ ಮಾಡ್ಬೋದು. ಅದಲ್ಲಮ್ಮ, ಮುಹೂರ್ತ. ಮುಹೂರ್ತಕ್ಕಿಂತ ಸಮಯ ಮುಖ್ಯ. ಶುರು ಮಾಡಿ. ಆಗ್ಲಿ ಅಮ್ಮ. ತಗೊಳಪ್ಪ. ನಿನ್ನ ಅತ್ತಿಗೆ ಅಷ್ಟೊಂದು ಡೀಟೇಲ್ ಆಗಿ ಹೇಳಿದ್ಮೇಲೂ ಇನ್ನು ಏನ್ ಯೋಚನೆ ಮಾಡ್ತಾ ಇದೀಯ ರಾಹುಲ್? ಬೇಗ ತಾಳಿ ಕಟ್ಟು. ಮಧ್ಯಂ ದದಾತು ಮೇ ಕ್ಷುದ್ರಪಾಸಾಮಲಾಂ ಜ್ಯೇಷ್ಠಾಮಲಕ್ಷ್ಮೀನ್ ನಾಶಯಾಮ್ಯಹಂ ಭೂತಿಮಸಮೃದ್ಧಿಂ ಚ ಸರ್ವಾನ್ ನಿರ್ಧನ್ವೇ ಗೃಹಾತ್ ಗಂಧದ್ವಾರಾಂ ದುರಾದರ್ಶಾಂ ನಿತ್ಯ ಪುಷ್ಟಾಂ ಕರೀಷಿಣೀಂ. ಮಮ್ಮಿ,
ನೀನೇನೋ ಇಲ್ಲೇ? ನಾನೇ ಕರ್ಕೊಂಡ್ ಬಂದಿತ್ತು. ಏನ್ ನಡೀತೋ ಎಲ್ರಿಗೂ ಹೇಳು. ನನ್ ಮಾಮ್ ಡಾಕ್ಯುಮೆಂಟ್ ನ ಫೋರ್ಜರಿ ಮಾಡಿದ್ದಾರೆ. ಫೇಕ್ ಡಾಕ್ಯುಮೆಂಟ್ ನ ಕ್ರಿಯೇಟ್ ಮಾಡಿ ವಾಗ್ದೇವಿ ಗ್ರೂಪ್ ನ ಈ ಸ್ಕ್ಯಾಮ್ ನಲ್ಲಿ ಸಿಕ್ಕಾಕೊಳ್ಳೋ ಹಾಗೆ ಪೂರ್ತಿ ಪ್ಲಾನ್ ಮಾಡಿದ್ದಾರೆ. ಚಂದು, ಹೇಳಕ್ ಬಿಡು ಮಾಮ್, ಇಲ್ಲಾಂದ್ರೆ ಹೊಡೆದು ಸಾಯಿಸ್ಬಿಡ್ತಾಳೆ ಅನ್ಸುತ್ತೆ. ವಾಗ್ದೇವಿ ಗ್ರೂಪ್ ನ ಯಾವ ತಪ್ಪು ಇಲ್ಲ, ಎಲ್ಲ ನಮ್ಮ ಮಾಮ್ನ ಕ್ರಿಯೇಷನ್. ಕೇಳಿಸ್ಕೊಂಡ್ರಲ್ಲ, ಇದೇ ನಿಜ. ನಮ್ ಕುಟುಂಬದ ಬಗ್ಗೆ ತಪ್ಪಾಗಿ ತಿಳ್ಕೊಳ್ಳೋದಕ್ಕೂ ಮೊದ್ಲು, ಆಪಾದನೆನ ಹೊರಿಸೋ ಮೊದ್ಲು ನಿಜ ತಿಳ್ಕೊಳ್ಳಿ. ಇನ್ಸ್ಪೆಕ್ಟರ್, ಏನ್ ಹಾಗೆ ನೋಡ್ತಿದ್ದೀರಾ? ಇವಳನ್ನ ಅರೆಸ್ಟ್ ಮಾಡಿ. ಮರ್ಯಾದೆಯಾಗಿ ಬರ್ತಿರೋ ಅಥವಾ ನಮ್ ಸ್ಟೈಲಲ್ಲಿ ಕರ್ಕೊಂಡು ಹೋಗ್ಬೇಕಾ? ನೀನ್ ಎಲ್ಲಿಗೆ ತಪ್ಪಿಸ್ಕೋತಿದ್ಯಾ? ನನಗೇನು ಸಂಬಂಧ ಇಲ್ಲ. ಸಂಬಂಧ ಇಲ್ದೇನೆ ಸಹಾಯ ಮಾಡಿದ್ಯಾ? ನಿನ್ ಕತ್ತಿಗೆ ತಾಳಿ ಅಲ್ಲ, ನಿನ್ ಕೈಗೆ ಕೋಳ ಬೀಳ್ಬೇಕು. ಇನ್ಸ್ಪೆಕ್ಟರ್ ಸರ್, ಇವಳು ಕರ್ಕೊಂಡು ಹೋಗಿ. ಸರ್, ನನಗ್ ವನಜಕ್ಕ ಕೂಡ ಹೆಲ್ಪ್ ಮಾಡಿದ್ದಾರೆ. ಬಾಯ್ ಮುಚ್ಚು. ನಮ್ ವನಜಕ್ಕಂಗೆ ನಿನ್ ಹಾಗೆ ಕುತಂತ್ರದ ಬುದ್ಧಿ ಇಲ್ಲ. ಕರ್ಕೊಂಡು ಹೋಗಿ. ಅಕ್ಕ, ಏನಿದು? ಅಕ್ಕ, ತಪ್ಪಿಲ್ದೇನೆ ಹೇಗ್ ಬದುಕ್ಬೇಕು ಅನ್ನೋ ಭಯದಲ್ಲೇ ಮಾತಾಡ್ತಿದ್ದೆ. ಆದ್ರೆ ನೀನು ತ್ಯಾಗ ಮಾಡಿ ದೊಡ್ಡ ವ್ಯಕ್ತಿ ಆಗ್ಬಿಟ್ಟೆ. ನಿಜಾನ ನಿರೂಪಿಸಿ ನನ್ ಜೊತೆಗೆ ಈ ಮನೆನೂ ಕಾಪಾಡ್ದೆ. ನಿನ್ನಂತ ಒಳ್ಳೆ ವ್ಯಕ್ತಿ ನೋವಿಗೆ ಇಷ್ಟು ದಿನ ಡೈರೆಕ್ಟ್ ಆಗೋ ಇಂಡೈರೆಕ್ಟ್ ಆಗೋ ನಾನು ಕಾರಣ ಆದೆ. ಐ ಆಮ್ ರಿಯಲಿ ಸಾರಿ ಸರ್ಸು. ಅಕ್ಕ, ನೀನು ನಾನು ಅಕ್ಕ ತಂಗಿರು. ನಮ್ಮ ನಡುವೆ ಪ್ರೀತಿ ಇರ್ಬೇಕು, ಕ್ಷಮಾಪಣೆಗಳಲ್ಲ. ಈ ಕಣ್ಣೀರಂತೂ ಇರ್ಲೇಬಾರ್ದು. ಮೇಡಮ್ ಕಾಲ್ ಮಾಡ್ತಿದ್ದಾರೆ. ಮ್ಯಾಮ್, ಎಲ್ಲಿದ್ದೀರಾ ಮ್ಯಾಮ್? ಅಣ್ಣ, ಮೇಡಮ್ ಎಲ್ಲಿದ್ದಾರೆ ಕೇಳು, ನಾವ್ ಅಲ್ಲಿಗೆ ಹೋಗೋಣ. ನನ್ನನ್ನು ಸುರೇಖ ಕಿಡ್ನಾಪ್ ಮಾಡಿದಾಳೆ. ನಾನ್ ತಪ್ಪಿಸ್ಕೊಡಕ್ ಪ್ರಯತ್ನ ಪಡ್ತಾನೆ ಇದ್ದೀನಿ, ಆದ್ರೆ ನಾನಿರೋ ಅಡ್ರೆಸ್ ನನ್ಗೆ ಗೊತ್ತಾಗ್ತಾನೆ ಇಲ್ಲ. ಲೋಕಲ್ ಪೊಲೀಸ್ಗೆ ಫೋನ್ ಮಾಡಿದ್ದೀನಿ, ಅವರಲ್ಲಿಗೆ ಬರ್ತಾ ಇದ್ದಾರೆ. ಎಲ್ರೂ ಅಲ್ಲೇ ಇದ್ದೀರಾ? ಅಣ್ಣ, ಆ ಕಾಲ್ನ ಸ್ಕ್ರೀನಿಗೆ ಕನೆಕ್ಟ್ ಮಾಡೋಣ. ಓಕೆ ರಾಹುಲ್. ಮೇಡಮ್, ನೀವಿಲ್ದೇ ಇದ್ರು ನಮ್ ಫ್ಯಾಮಿಲಿಗೆ ಸರ್ಸು ತುಂಬಾ ಹೆಲ್ಪ್ ಮಾಡಿದ್ಲು. ಅಷ್ಟಕ್ಕೂ ಏನ್ ನಡೀತು ಅಂತ ಹೇಳಿದ್ರೆ ನಮಗಿಂತ ನೀವೇ ಜಾಸ್ತಿ ಖುಷಿ ಪಡ್ತೀರಾ. ಸರಸುನಾ? ಅಂದ್ರೆ ರಾಹುಲ್ಗೆ ಗೊತ್ತಾಯ್ತು ಮೇಡಮ್. ನನ್ನ ಕ್ಷಮಿಸ್ಬಿಡಿ ಅಮ್ಮ ಅವರೇ. ತಪ್ಪಾದ ಪರಿಸ್ಥಿತಿಗಳಲ್ಲಿ ನೀನಲ್ಲ ಸರ್ಸು, ನಾನು ಕ್ಷಮಾಪಣೆ ಕೇಳಬೇಕು. ಅಮ್ಮ ಅವರೇ, ಇಷ್ಟು ದಿವಸ ನಡೆದಿದ್ ಎಲ್ಲವನ್ನೂ ನಾನು ಕೇಳಿ ತಿಳ್ಕೊಂಡೆ, ಮೀಡಿಯಾದಲ್ಲಿ ನೋಡ್ದೆ. ನಿನ್ನ ಬುದ್ಧಿವಂತಿಕೆ ತಿಳಿದಿದ್ದು ಕೂಡ. ನೀನೇ ಸರಸು ಅಂತ ಗೊತ್ತಾದ ಮೇಲೂ ನಿನಗೆ ತುಂಬಾ ಕಷ್ಟ ಕೊಟ್ಬಿಟ್ಟೆ. ಅದಕ್ಕೆ ಕ್ಷಮಿಸು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಹೇಳ್ಬೇಡಿ ಅಮ್ಮ ಅವರೇ. ಶಾಲೆಯಲ್ಲಿ ಶಿಕ್ಷಕರು ಹೊಡೆಯೋದು ಕ್ರಮ ಶಿಕ್ಷಣಕ್ಕೋಸ್ಕರನೇ ಹೊರತು ಕೋಪದಲ್ಲ. ನಾನು ಕೂಡ ಹಾಗೆ ಅನ್ಕೊಂಡೆ. ಟೀಚರ್ ನಾನಲ್ಲ, ನನಗೆ ನೀನು ಟೀಚರ್. ಮನುಷ್ಯನಿಗೆ ಓದು, ಅದರಿಂದ ಬರೋ ಶಿಕ್ಷಣನೇ ಮುಖ್ಯ ಅನ್ಕೊಂಡೆ. ಆದ್ರೆ ನೀನು ಓದ್ದೇ ಹೋದ್ರೂ ಕೂಡ ಬದುಕೋಕೆ ಜ್ಞಾನ ಇದ್ರೆ ಸಾಕು ಅನ್ನೋದನ್ನ ಪ್ರೂವ್ ಮಾಡ್ದೆ.
ನನ್ನಲ್ಲಿ ಬದಲಾವಣೆ ಬರಬೇಕು ಅಂತ ನೀವೆಲ್ಲರೂ ಕೇಳ್ಕೊಂಡಾಗ ನಾನು ತುಂಬಾನೇ ಮೂರ್ಖಳಾಗಿದ್ದೆ. ಈಗ ಬದಲಾಗಿ ಮಾತಾಡ್ತಿದ್ದೀನಲ್ಲ, ನಂಬಕ್ಕೆ ತುಂಬಾ ಕಷ್ಟ ಆಗ್ತಿರ್ಬೇಕಲ್ಲ? ಅಂದ್ರೆ ಕಷ್ಟ ಅಂತಲ್ಲ ಮ್ಯಾಮ್, ಆಶ್ಚರ್ಯ ಆನಂದ ಎರಡೂ ಸೇರಿರೋ ಒಂದು ಮಿಕ್ಸಡ್ ಫೀಲಿಂಗ್. ಅರ್ಥ ಮಾಡ್ಕೊಂಡ್ರೆ ಸಾಕಪ್ಪ. ಮನುಷ್ಯರನ್ನ ಕ್ವಾಲಿಫಿಕೇಶನ್ ಇಂದನೇ ಲೆಕ್ಕ ಹಾಕ್ತಿದ್ದ ನನ್ನನ್ನ ನಗ್ನಗ್ತಾ ಬರ್ಮಾಡ್ಕೊಂಡು ನೀನು ಎಷ್ಟು ದೊಡ್ಡವನು ಅನ್ನೋದನ್ನ ನಿರೂಪಿಸ್ಬಿಟ್ಟೆ ಸರ್ಸು. ಎಲ್ಲದರಲ್ಲೂ ನಾನೇ ಗೆಲ್ಲಬೇಕು ಅಂತ ನಾನು ಯಾವಾಗ್ಲೂ ಫೀಲ್ ಮಾಡ್ತಿದ್ದೆ, ಆದ್ರೆ ನೀನು ಸೋತು ಗೆದ್ಬಿಟ್ಟೆ ಸರ್ಸು. ಮನೆಯ ಹಿರಿಯವಳಾಗಿ ಯಾರಿಗೂ ಯಾವ ಕೊರತೆನೂ ಆಗ್ದಿರೋ ಹಾಗೆ ನೋಡ್ಕೊಳ್ಳೋದು ಜವಾಬ್ದಾರಿ ಅಂತ ನಾನ್ ಅನ್ಕೊಳ್ತಿದ್ರೆ ನೀನು ಕರ್ತವ್ಯ ಅಂತ ಭಾವಿಸ್ಬಿಟ್ಟೆ. ಕಣ್ಣಿನ ರೆಪ್ಪೆ ಹಾಗೆ ನೋಡ್ಕೊಂಡೆ. ಯಾವಾಗ್ಲೂ ನಂಬರ್ 1 ಆಗಿರ್ಬೇಕು, ಎಲ್ರಿಗಿಂತ ಮುಂದೆ ಇರಬೇಕು ಅಂತ ನಾನ್ ಅನ್ಕೊಳ್ತಿದ್ರೆ ನೀನು ನಂಬರ್ 1 ಸೊಸೆ ಅಂತ ನಿರೂಪಿಸ್ಬಿಟ್ಟೆ. ಮ್ಯಾಮ್, ಹೀಗೆ ಹೊಗಳೋದನ್ನೆಲ್ಲ ಫೋನಲ್ಲಿ ಹೇಳಿ ನೇರವಾಗಿ ಬಂದು ಕೋಪ ಮಾಡ್ಕೋತೀರಾ? ಇಷ್ಟೆಲ್ಲ ನಡೆದ ಮೇಲೂ ಕೂಡ ನಾನು ಕೋಪ ಮಾಡ್ಕೊಳ್ಳೋದ್ರಲ್ಲಿ ಯಾವ ಅರ್ಥ ಇದೆ ರಾಹುಲ್? ನನ್ನ ಚಿಕ್ಕ ಸೊಸೆ ಬಂಗಾರ. ಐ ಆಮ್ ಪ್ರೌಡ್ ಆಫ್ ಯು ಸರ್ಸು. ಇವತ್ತಿಂದ ನೀನು ಯಾವತ್ತೂ ನನಗೆ ಶತ್ರು ಅಲ್ಲ. ನಂಬರ್ 1 ಅತ್ತೆಗೆ ನಂಬರ್ 1 ಸೊಸೆ. ನಂಬರ್ 1 ಅತ್ತೆ ನಂಬರ್ 1 ಸೊಸೆ ಇದ್ರೆ ಯಾವ ಫ್ಯಾಮಿಲಿ ಆದ್ರೂ ಸರಿ. ಇಲ್ಲಿ ನೋಡಿ, ನಮ್ ಫ್ಯಾಮಿಲಿ ಹಾಗೆ ನಂಬರ್ 1.